ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರತ್ತೆ. ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಯಂಗ್ಸ್ಟರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇರೋದು, ಮತ್ತೆ ಅವ್ರಿಗೆ ಹೆಚ್ಚಿನದಾಗಿ ಚಾನ್ಸಸ್ ನ ಕ್ರಿಯೇಟ್ ಮಾಡಬೇಕು ಅಂತ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಯಂಗ್ಸ್ಟರ್ಸ್ ಗಳು ಒಂದೇ ಸಿಕ್ಕಾಪಟ್ಟೆ ಜನ ಒಂದು ಮ್ಯಾಚ್ ನ ಆಟ ಆಡಿರೋದು ಅಥವಾ ಒಂದು ಮ್ಯಾಚ್ ಅಲ್ಲಿ ಒಂದು ರೈಡ್ ನ ಮಾಡಿರುವಂತದ್ದು ಈ ತರದ್ದೇ ಹೆಚ್ಚಾಕೊಂಡಿದೆ ಯಂಗ್ಸ್ಟರ್ಸ್ ಗಳು ಇರೋದ್ರಿಂದ. ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಇರುವಂತ ಎಲ್ಲ ಪ್ಲೇಯರ್ಸ್ ಗಳು ಅಂದ್ರೆ ಇವಾಗ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ನೋಡ್ತಾ ಇರೋ ಮಟ್ಟಿಗೆ. ಅಂದ್ರೆ ಯಾವುದೇ ರೀತಿಯ ಕುಂದು ಕೊರತೆ ಇಲ್ಲ, ಎಲ್ಲ A to Z ಫಾರ್ಮೆಟ್ ಅಲ್ಲೂ ಕೂಡ ಅಂದ್ರೆ ರೈಡಿಂಗ್ ಅಂಡ್ ಡಿಫೆನ್ಸ್ ಅಂಡ್ ಆಲ್ರೌಂಡಿಂಗ್ ಥರ್ಟ್ ಅಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಸಾಲಿಡ್ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ. ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಯಂಗ್ಸ್ಟರ್ಸ್ ಗಳಿಂದ ಅದು ಒಬ್ಬೊಬ್ಬರಿಗಾದ್ರೂ ಚಾನ್ಸಸ್ ಕ್ರಿಯೇಟ್ ಆಗಬೇಕು. ಅದೇ ಇದೇನಾದ್ರೂ ಬಿ ಸಿ ರಮೇಶ್ ಅವ್ರಿಗೆ ಕಿವಿಬಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಬಿ ಸಿ ರಮೇಶ್ ಅವ್ರಿಗೂ ಮೋಸ್ಟ್ ವಾಂಟೆಡ್ಲಿ ಏನಾದ್ರೂ ಈ ಸೀನಿಯರ್ಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಗಳಿಗೆ ಹೆಚ್ಚಿನದಾಗಿ ಡೆಡಿಕೇಟ್ ಮಾಡೋದಂತೂ ಹೌದು. ಅದೇ ಇಲ್ಲಿ ಸೀನಿಯರ್ಸ್ ಗಳು ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಇಲ್ಲಿ ಯಂಗ್ಸ್ಟರ್ಸ್ ಗಳ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡ್ತಾ ಇಲ್ಲ. ಆದ್ರೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೇನ್ ಅಕೌಂಟ್ ಯಂಗ್ಸ್ಟರ್ಸ್ ಗಳ ಅವಶ್ಯಕತೆ ಇರೋದು. ಮೇನ್ ಅಕೌಂಟ್ ಯಾವ್ದಾದ್ರು ಒಂದು ರೇಡ್ ಅಲ್ಲಿ ಅಥವಾ ಡಿಫೆನ್ಸ್ ಅಲ್ಲಿ ಬೇಕೇ ಬೇಕಾಗತ್ತೆ. ಅದು ಯಾವ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಹುದು ಯಂಗ್ಸ್ಟರ್ಸ್ ಗಳು, ಮತ್ತೆ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಯಾವ ಪ್ಲೇಯರ್ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡಿರೋದು, ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಕುಮಾರ್ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇಜರ್ ಅಕೌಂಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನದಾಗಿ ಯಂಗ್ಸ್ಟರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಫೋಕಸ್ ನ ಮಾಡ್ಬೇಕಾಗತ್ತೆ. ಮೊದಲೇದಾಗಿ ಪ್ರಾಕ್ಟೀಸ್ ಅಲ್ಲಿ ಬಂದಿರುವಂತ ಅಪ್ಡೇಟ್ ಗಳ ಪ್ರಕಾರ ಪಂಕಜ್ ಅವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ನ ಮಾಡ್ತಿದ್ದಾರಂತೆ. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಫೋಟೋಸ್ ನ ಎಲ್ಲವನ್ನು ಕೂಡ ಹಂಚ್ಕೊಂಡಿರೋ ಸೋಷಿಯಲ್ ಮೀಡಿಯಾಸ್ ಅಲ್ಲಿ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ರೈಡಿಂಗ್ ಹೆಚ್ಚಿನದಾಗಿ ಪಂಕಜ್ ಅವ್ರ ಮೇಲೆ ಹೆಚ್ಚಿನದಾಗಿ ಪ್ರಾಕ್ಟೀಸ್, ಮತ್ತೆ ಒಳ್ಳೆ ಯಂಗ್ಸ್ಟರ್ ಆಗಿರೋದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಕೂಡ ಹೈ ಲೆವೆಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅನಿಸ್ತಾ ಇರೋದು. ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ರೈಡಿಂಗ್ ಅಲ್ಲಿ ಪಂಕಜ್ ಅವ್ರ ಮೇಲೆ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ನ ಬೀಳ್ಬೇಕಾಗತ್ತೆ. ಮತ್ತೆ ಚಂದನಾಯಕ್ ಎಂ ಅವ್ರಿಗೂ ಕೂಡ ಇವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ನ ಹಾಕ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್. ಸ್ವಲ್ಪ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೇದಾಗಿ ಕ್ಲಿಕ್ ಆದ್ರೆ ಒನ್ ಆಫ್ ದ ಟಾಪ್ ಅಲ್ಲಿ ಹೋಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ನ ರೈಡಿಂಗ್ ಡಿಪಾರ್ಟ್ಮೆಂಟ್. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಲ್ಲೂ ಕೂಡ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಗಳನ್ನ ತಂದಿತ್ತು. ನನ್ನ ಪ್ರಕಾರ ಸಾಯಲ್ ಸುವರ್ಸ್ ಅವ್ರನ್ನು ಕೂಡ ತಂದಿತ್ತು. ಅವ್ರನ್ನ ಒಳ್ಳೆದಾಗಿ ಕ್ಲಿಕ್ ಆಗಿದ್ರು ಅಂದ್ರೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಯಾವ ರೀತಿ ದೀಪಕ್ ಅವ್ರು ಮಾಡ್ತಾರೋ ಅದೇ ರೀತಿಯಾಗಿ ತಾನು ಕೂಡ ಆಟ ಆಡ್ಬೇಕು, ಸ್ಟಾರ್ಟಿಂಗ್ 7 ಅಲ್ಲಿ ನಂಗೆ ಚಾನ್ಸ್ ಕ್ರಿಯೇಟ್ ಆಗ್ಬೇಕಂತ. ಆದ್ರೆ ಕ್ಯಾಪ್ಟನ್ ಯೋಗೀಶ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಮತ್ತೆ ಎರಡು ಕೂಡ ಕಾರ್ನರ್ಸ್ ಒಳ್ಳೇದಾಗ ಆಟ ಆಡ್ತಿರೋ ಸಾಯಿಲ್ ಸುವರ್ಸ್ ಅವ್ರನ್ನ ನನ್ನ ಪ್ರಕಾರ ಟ್ರೈ ಮಾಡ್ಬೇಕಾಗತ್ತೆ. ಕವರ್ ಕಡೆ ನಮ್ಮ ಬೆಂಗಳೂರು ಬಸ್ ಏನಾದ್ರು ಟ್ರೈ ಮಾಡ್ರೆ ಅವ್ರು ಒಳ್ಳೆ ಸಕ್ಸಸ್ ಆಗ್ತಾರೆ ಅಂತ ಅನಿಸ್ತಾರೆ ಸಾಯಿಲ್ ಸುವರ್ಸ್ ಅವ್ರನ್ನು ಕೂಡ. ನಮ್ಮ ಬೆಂಗಳೂರು ಬಸ್ ನಲ್ಲಿ ಮೇಜರ್ ಹಾಕೊಂಡು ಪಂಕಜ್ ಅವ್ರ ಮೇಲೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬಸ್ ರೈಡಿಂಗ್ ಅಲ್ಲಿ ಒಳ್ಳೆ ಯಂಗ್ಸ್ಟರ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫ್ಲಾಪ್ ಆದ್ರೂ ಕೂಡ ಒಬ್ಬ ಯಂಗ್ಸ್ಟರ್ ಅಥವಾ ಒಬ್ಬ ರೈಡರ್ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ಕೊಂಡು ಅವರೇ ಮ್ಯಾಚ್ ನ ಟರ್ನ್ ಅರೌಂಡ್ ಮಾಡುವಂತ ಕೇಪಬಿಲಿಟಿ ಅವರಲ್ಲಿ ಇರುತ್ತೆ. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅದೇ ರೀತಿಯಾಗಿ ಏನಾದ್ರು ಡಿಪಾರ್ಟ್ಮೆಂಟ್ ಮೇಲೆ ಹೆಚ್ಚಿನದಾಗಿ ಫೋಕಸ್ ನ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಎಲ್ಲೂ ಕೂಡ ಕುಂದು ಕೊರತೆ ಆಗಲ್ಲ ಅಂತ ಅನ್ನಿಸ್ತಾ ಇರೋದು. ರೈಡಿಂಗ್ ಡಿಫೆನ್ಸ್ ಅಂಡ್ ಮೇಜರ್ ಹಾಕೊಂಡು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಒಂದ್ ಇದ್ರೆ ಅದು ಒಬ್ಬ ಯಾವ ರೀತಿ ಪುನೇರಿಲಂತೂ A to Z ಎಲ್ಲ ಪ್ಲೇಯರ್ಸ್ ಗಳು ಕೂಡ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ಇರುವಂತ ಎಲ್ಲ ಪ್ಲೇಯರ್ಸ್ ಯಾಕೆ ಅಸ್ಲಂ ಅವ್ರು ಹೌದು, ಆದಿತ್ಯ ಶಿಂದೆ ಅವರು ಹೌದು, ಇಲ್ಲಿ ಮೋಹಿತ್ ಗೋಯತ್ ಅವರು, ಪಂಕಜ್ ಅವರು, ಅದೇ ರೀತಿ ಅವು ಇಬ್ರು ಜನ ಇದ್ರೆ ಸಾಕಾಗತ್ತ ಅವ್ರಿಗೆ. ಗೌರವ್ ಖಾತ್ರಿ, ಗುರುದೀಪ್ ಸಾಂಗ್ವಾನ್ ಅವರು ಇಂತಿಂತ ಒಬ್ಬ ಒಳ್ಳೆ ಕಾರು ಆ ರೀತಿ ಇರೋದು ಆಲ್ರೌಂಡ್ ಡಿಪಾರ್ಟ್ಮೆಂಟ್. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೂ ಕೂಡ ಅಲ್ರಿಸರ್ವ್ ಮಾಡ್ತಾರೆ ಇಲ್ಲ ಅಂತ ಅಲ್ಲ, ಎಲ್ಲರ ಆಕಾಶ್ ಇಂದವರೆಲ್ಲ ಟ್ರೈನ್ ಟೆಸ್ಟ್ ಮಾಡ್ತಾರೆ. ಆದ್ರೆ ಗಣೇಶ್ ಬಿ ಅವರು ಆದ್ರೆ ಹೋದ್ ಮ್ಯಾಚ್ ಅಲ್ಲಿ ಯಾರು ಕೂಡ ಕ್ಲಿಕ್ ಆಗಿಲ್ಲ. ಅಲ್ರಿಸ್ ಅವರು ಒಬ್ಬರನ್ನ ಬಿಟ್ಟರೆ ಆಕಾಶ್ ಇಂದವ್ರು ಸ್ವಲ್ಪ ಕ್ಲಿಕ್ ಆಗಿದ್ರು, ಅವ್ರನ್ನ ತರಲಿಲ್ಲ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಯಂಗ್ಸ್ಟರ್ಸ್ ಗಳ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಕ್ಸಸ್ ಆಗೋದ್ರಲ್ಲಿ ಏನೂ ಕೂಡ ಕುಂದು ಕೊರತೆ ಇರಲ್ಲ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಫೋಕಸ್ ಮಾಡ್ಬೇಕಾಗತ್ತೆ ಯಂಗ್ಸ್ಟರ್ಸ್ ಗಳ ಮೇಲೆ. ಅದಕ್ಕಾಗಿ ನಾ ಹೇಳ್ತಿರೋದು ಪಂಕಜ್ ಅವ್ರ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡ್ರೆ ಅವ್ರು ಒಳ್ಳೆ ಯಂಗ್ಸ್ಟರ್ ಆಗಿರೋದ್ರಿಂದ. ಹೌದು ಇಲ್ಲಂತಲ್ಲ, ಅವ್ರಿಗೆ ಒಳ್ಳೇದಾಗಿ ಬಿ ಸಿ ರಮೇಶ್ ಅವರು ತಮ್ಮ ಶೈಲಿಯಲ್ಲಿ ಟ್ರೈನಿಂಗ್ ಕೊಟ್ರಂತೂ ಅವ್ರು ಒನ್ ಆಫ್ ದ ಬೆಸ್ಟ್ ರೈಡರ್ ಆಗೋದಂತೂ ಹೇಳೋದೇ ಬೇಡ. ಆ ರೀತಿ ಒನ್ ಆಫ್ ದ ಬೆಸ್ಟ್ ರೈಡರ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಪಂಕಜ್ ಅವರು. ಅವ್ರ ಮೇಲೆ ಹೆಚ್ಚಿನದಾಗಿ ಟ್ರಸ್ಟ್ ನ ಇಟ್ಕೊಂಡು ಅವ್ರಿಗೆ ಹೆಚ್ಚಿನ ಪ್ರಾಕ್ಟೀಸ್ ಗಳನ್ನ ಮಾಡಿಸಿ ನಮ್ಮ ಬೆಂಗಳೂರು ಬುಲ್ಸ್ ಸಕ್ಸಸ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಆಗಿರುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ಅನ್ನಿಸ್ತಾ ಇರೋ ಮಟ್ಟಿಗೆ ರೈಡಿಂಗ್ ಅಲ್ಲಿ ಇವರೆಲ್ಲರೂ ಬಿಟ್ಟರು ಕೂಡ ಅವು ಒಳ್ಳೆ ಒಂದೆರಡು ಜನ ರೈಡರ್ಸ್ ನ ತಯಾರು ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಸಕ್ಸಸ್ ಆಗೋದ್ರಲ್ಲಿ ಏನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಬೆಟರ್ ಆಗತ್ತೆ ಅಂತ ಅನ್ನಿಸ್ತಾ ಇರೋದು ರೈಡಿಂಗ್ ಅಲ್ಲಿ ಬರ್ತಾ ಇರೋ ಮಟ್ಟಿಗೆ. ಅದಕ್ಕೆ ಪ್ರಾಕ್ಟೀಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಪ್ಲೇಯರ್ಸ್ ಗಳು ಕೂಡ ಪ್ರಾಕ್ಟೀಸ್ ನ ಮಾಡ್ತಾರೆ. ಅವ್ರವ್ರ ಯಾವ ರೀತಿ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಅದೇ ರೀತಿ ಅವರು ಗೇಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದರದ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ 7 ಅಲ್ಲಿ ಅವಕಾಶ ಕೊಡ್ಬೇಕಾ ಅಥವಾ ಎಲ್ಲರೂ ಕೂಡ ಬೆಂಚ್ ಅಲ್ಲಿ ಇದ್ದಾಗ ಅವ್ರನ್ನ ತರಬೇಕಾ, ಯಾರನ್ನ ತರಬೇಕು. ಅಲ್ಲಿ ಅಸ್ಗಾರಿ ಅವ್ರನ್ನೆಲ್ಲ ತರ್ತಾ ಇರೋದು, ಅವ್ರಿಗಿಂತ ಹೆಚ್ಚಿನ ಪಂಕಜ್ ಅವ್ರಿಗೆ ಒಂದೊಂದು ಚಾನ್ಸ್ ಕೊಟ್ರೆ ಎಲ್ರಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗ್ಬೇಕಾಗುತ್ತೆ ಪ್ರತಿಯೊಂದು ಮ್ಯಾಚ್. ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಪ್ರತಿಯೊಬ್ಬರಿಗೂ ಕೂಡ ಚಾನ್ಸಸ್ ನ ಕ್ರಿಯೇಟ್
ಆಡ್ಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಪ್ರತಿಯೊಂದು ಮ್ಯಾಚಲ್ಲೂ ಇವಾಗ ಇರೋದೊಂದು 5-6 ಮ್ಯಾಚೇನೋ ಇರೋದು ನನ್ನ ಪ್ರಕಾರ ಅಷ್ಟೇ ನಮ್ಮ ಬೆಂಗಳೂರು ಬುಲ್ಸ್. ಅಷ್ಟರಲ್ಲಿ ಎಲ್ಲಾರ್ನೂ ಟ್ರೈ ಅಂಡ್ ಟೆಸ್ಟ್ ಮಾಡುತ್ತೆ ಒಂದೊಂದು ಮ್ಯಾಚಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೋಡುವ, ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಯಂಗ್‌ಸ್ಟರ್ಸ್‌ಗಳು ಪ್ರಾಕ್ಟೀಸಲ್ಲಿ ಈ ಯಂಗ್‌ಸ್ಟರ್ಸ್‌ಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾರೆ. ಮತ್ತೆ ಬಿ.ಸಿ. ರಮೇಶ್ ಅವ್ರು ಏನ್ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕೆಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.